ಹಲೋ ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ನಾನು ಒಂದು ಹೆಲ್ದಿ ಡ್ರಿಂಕನ್ನು ತೊಗೊಂಡು ಬಂದಿದ್ದೀನಿ. ಇದು ತುಂಬ ಪವರ್ಫುಲ್ ಅಂತ ಹೆಲ್ದಿ ಡ್ರಿಂಕು. ಇದು ಏನಕ್ಕೆ ತೊಗೋತಾರೆ, ಹೇಗೆ ತೊಗೋಬೇಕು, ಎಷ್ಟು ತೊಗೋಬೇಕು, ಯಾವಾಗ ತೊಗೋಬೇಕು, ಇದನ್ನು ಮಾಡೋದು ಹೇಗೆ ಅನ್ನೋದೆಲ್ಲ ಪ್ರೊಸೀಜರ್ನ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಸ್ಕಿಪ್ ಮಾಡಿದ್ರೆ ಫುಲ್ಲು ಇನ್ಫಾರ್ಮೇಷನ್ ನಿಮಗೆ ಸಿಗೋದಿಲ್ಲ. ಕಂಟಿನ್ಯೂಸ್ ಆಗಿ ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗಾದರೆ ಹೆಲ್ಪ್ ಆಗಲಿ, ಆದರೆ ಇಲ್ಲ ಅಂದರೆ ಇದರ ಅವಶ್ಯಕತೆ ಇರೋರಿಗಾದರೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಈ ಫುಲ್ ವಿಡಿಯೋನ ನೋಡಿ. ನಾನು ಇದನ್ನು ಮಾಡೋ ಪ್ರೊಸೀಜರ್ನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮತ್ತು ಏನು ಬೆನಿಫಿಟ್ ಇದೆ, ಯಾವುದಕ್ಕೆ ಒಳ್ಳೆಯದನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಈಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಓಮ್ ಕಾಳನ್ನು ತೊಗೋತಾ ಇದ್ದೀನಿ. ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಧನಿಯಾ ಕಾಳನ್ನು ತೊಗೋತಾ ಇದ್ದೀನಿ. ಇದು ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು. ನಾನು ತೋರಿಸಿರ್ತಾರ ಮೆಜರ್ಮೆಂಟಲ್ಲೇ ನೀವು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಸ್ವಲ್ಪನಾದರೂ ಮಾಡ್ಕೊಳ್ಳಿ, ಜಾಸ್ತಿನಾದರೂ ಮಾಡ್ಕೊಳ್ಳಿ. ನೀವು ಅದೇ ಮೆಜರ್ಮೆಂಟ್ ನೋಡ್ಕೊಂಡು ಮಾಡ್ಕೊಳ್ಳಿ. ಅರ್ಧ ಕಪ್ಪು ಓಮ್ ಕಾಳು, ಅರ್ಧ ಕಪ್ಪು ಧನಿಯಾ ಕಾಳು, ಆಮೇಲೆ ಅರ್ಧ ಕಪ್ಪಲ್ಲಿ ಕಾಲು ಕಪ್ಗಿನ್ನ ಇನ್ನೂ ಸ್ವಲ್ಪ ಕಮ್ಮಿ ಕರಿಮೆಣಸು, ಕಾಲು ಕಪ್ಗಿನ್ನ ಇನ್ನೊಂದು ಸ್ವಲ್ಪ ಕಮ್ಮಿ ಮೆಂತ್ಯ, ಆಮೇಲೆ ಒಂದು ಅರ್ಧದಲ್ಲಿ ಕಾಲು ಕಪ್ಪಷ್ಟು ಒಣ ಶುಂಠಿನ ತೊಗೊಂಡಿದ್ದೀನಿ, ಜಜ್ಜಿ ತೊಗೊಂಡಿದ್ದೀನಿ. ಅಂದರೆ ನಿಮಗೆ ಕನ್ಫ್ಯೂಸ್ ಆದರೆ ಒಂದು ಚಿಕ್ಕ ಅಳತೆಯಲ್ಲಿ ಹೇಳ್ತೀನಿ ನೋಡಿ. 3 ಸ್ಪೂನ್ ಧನಿಯಾ ಕಾಳು ತೊಗೊಂಡ್ರೆ 3 ಸ್ಪೂನು ಓಮ್ ಕಾಳು ತೊಗೊಳ್ಳಿ. ಅದರಲ್ಲಿ 1 ಸ್ಪೂನು ಮೆಂತ್ಯ, 1 ಸ್ಪೂನು ಇದು ಕರಿಮೆಣಸನ್ನ ತೊಗೊಳ್ಳಿ, 2 ಸ್ಪೂನು ಒಣ ಶುಂಠಿನ ತೊಗೊಳ್ಳಿ. ಈ ಅಳತೆಯಲ್ಲಿ ತೊಗೊಳ್ಳಿ. ನೀವು ನಿಮಗೆ ಮಾಡಬೇಕಾದ್ರೆ ಎಷ್ಟು ಬೇಕೋ ಈ ಅಳತೆನಲ್ಲಿ ನೋಡಿಕೊಂಡು ಮಾಡ್ಕೊಳ್ಳಿ. ಇಷ್ಟನ್ನು ನಾನು ಬಾಣಲಿಗೆ ಹಾಕಿ ಈಗ ಹುರ್ಕೋತಾ ಇದ್ದೀನಿ. ಇದನ್ನು ಹುರಿಬೇಕಾದ್ರೆ ಸಣ್ಣ ಊರಿನಲ್ಲಿ ಇಟ್ಕೊಬೇಕು. ಯಾಕಂದರೆ ಓಮ್ ಕಾಳು ಚಿಕ್ಕದಾಗಿರೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸಣ್ಣ ಊರಿನಲ್ಲೇ ಇಟ್ಕೊಂಡು ಕೈ ಬಿಡದೆ ಚೆನ್ನಾಗಿ ಘಮ ಬರೋವರೆಗೂ ಇದನ್ನು ಹುರ್ಕೊಬೇಕು. ಸೀಸ್ಬಾರ್ದು. ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ, ಘಮ ಬರೋವರೆಗೂ. ಈ ಥರ ಎಲ್ಲ ಹುರ್ಕೊಂಡಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಈ ಪೌಡರು ಏನಕ್ಕೆ ಉಪಯೋಗ ಅನ್ನೋದನ್ನು ಹೇಳ್ತೀನಿ. ಈ ಪೌಡರ್ ತೊಗೊಳೋದ್ರಿಂದ ಥೈರಾಯ್ಡ್ ಇರೋದಕ್ಕೆ ಒಳ್ಳೆ ಬೆನಿಫಿಟ್ ಇರೋಂಥ ಪೌಡರು ಇದು. ಅಂತ ಥೈರಾಯ್ಡ್ ಇರೋವಂಥವ್ರಿಗೆ ಅಮೃತ ಅಂತಲೇ ಹೇಳ್ಬೋದು. ಅಷ್ಟೊಂದು ಬೆನಿಫಿಟ್ ಇದೆ ಇದರಲ್ಲಿ. ಹೈಪೋಥೈರಾಯ್ಡ್ ಇರ್ಬೋದು, ಹೈಪರ್ ಥೈರಾಯ್ಡ್ ಇರ್ಬೋದು, ಯಾರು ಬೇಕಾದ್ರೂ ಇದನ್ನು ತೊಗೊಬೋದು. ನಾವು ಥೈರಾಯ್ಡ್ ಬಂದು ಹಾಗೆ ಆಲ್ರೆಡಿ ಟ್ಯಾಬ್ಲೆಟ್ ತೊಗೋತಾ ಇದ್ದೀವಿ ಅನ್ನೋಂಥವ್ರು ಟ್ಯಾಬ್ಲೆಟ್ ತೊಗೊಂಡು ಒಂದು ಅರ್ಧ ಗಂಟೆ ಆದಮೇಲೆ ಈ ಪೌಡರ್ನ ಉಗುರು ಬೆಚ್ಚಗಿನ ನೀರಿಗೆ ಹಾಕ್ಕೊಂಡು ನಿಂಬೆಹಣ್ಣನ್ನು ಹಿಂಡ್ಕೊಂಡು ನೀವು ಪೌಡರನ್ನು ತೊಗೋಬೋದು. ಇಲ್ಲ ನಾವು ಈಗ ತೋರಿಸ್ಕೊಂಡಿದ್ದೀವಿ, ಥೈರಾಯ್ಡ್ ಇದೆ ಅಂತ ಹೇಳಿದ್ದಾರೆ, ಟ್ಯಾಬ್ಲೆಟ್ ತೊಗೊಂಡಿಲ್ಲ ಅನ್ನೋಂಥವ್ರು ಖಂಡಿತವಾಗ್ಲೂ ಟ್ಯಾಬ್ಲೆಟ್ನ ತೊಗೊಳಕ್ಕೆ ಹೋಗ್ಬೇಡಿ. ಈ ಪೌಡರ್ನ ಒಂದು 3 ತಿಂಗಳು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಮ್ಮಿ ಆಗೋಗ್ಬಿಡುತ್ತೆ. ಕಮ್ಮಿ ಆದರೆ ಮಾತ್ರೆಗಳನ್ನು ತೊಗೊಳ್ಬೇಡಿ. ನೀವು ಫುಡ್ಡಲ್ಲಿ ಯಾವ ಥರ ಕಂಟ್ರೋಲ್ ಇರಬೇಕೋ ಆ ಥರ ಕಂಟ್ರೋಲ್ ಮಾಡ್ಕೊಂಡಿದ್ಬಿಟ್ರೆ ಖಂಡಿತವಾಗ್ಲೂ ಥೈರಾಯ್ಡ್ ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಹಾಗಂಥ ಒಂದು ಒಳ್ಳೆ ಪವರ್ಫುಲ್ಲು ಪೌಡರ್ ಇದು. ಥೈರಾಯ್ಡ್ ಇರೋ ಅಂಥವ್ರು ಈ ಪೌಡರನ್ನು ತೊಗೊಂಡು, ಟ್ಯಾಬ್ಲೆಟ್ ತೊಗೊಳ್ತಾ ಇರೋರು ಆಲ್ರೆಡಿ ಟ್ಯಾಬ್ಲೆಟ್ ತೊಗೊಂಡು ಈ ಪೌಡರನ್ನು ತೊಗೊಂಡು ಆದಷ್ಟು ಥೈರಾಯ್ಡು ಇರೋಂಥ ತಿನ್ನದೇ ಇರೋಂಥ ಪದಾರ್ಥಗಳು, ಎಲೆಕೋಸು, ಆಮೇಲೆ ಬ್ರೋಕಲಿ, ಗೆಡ್ಡೆಕೋಸು, ಹೂಕೋಸು, ಆಮೇಲೆ ಸೋಯಾಬೀನ್ ಪದಾರ್ಥಗಳನ್ನೆಲ್ಲ ತಿನ್ನಬಾರ್ದು. ಈ ಥರದವೆಲ್ಲ ಅವಾಯ್ಡ್ ಮಾಡಿ ಜಾಸ್ತಿ ಕ್ಯಾಲ್ಶಿಯಂ ರಿಚ್ ಇರೋಂಥದ್ದು ಪನ್ನೀರು, ಮೊಸರು, ತರಕಾರಿ, ಸೊಪ್ಪು ಈ ಥರದವನ್ನು ಜಾಸ್ತಿ ಸೇವನೆ ಮಾಡ್ತಾ ಬನ್ನಿ. ಆಮೇಲಿಂದ ಬೀಜಗಳು ಅಂದರೆ ಕುಂಬಳಕಾಯಿ ಬೀಜ, ಆಮೇಲೆ ವಾಟರ್ ಮೆಲನ್ ಬೀಜ, ಈ ಥರ ಬೀಜಗಳನ್ನು ಸೇವಿಸ್ತಾ ಬನ್ನಿ. ಖಂಡಿತವಾಗ್ಲೂ ನಿಮಗೆ ಥೈರಾಯ್ಡನ್ನ ನಾವು ತುಂಬ ಕಮ್ಮಿ ಮಾಡ್ಕೊಬಹುದು. ಹಾಗಾಗಿ ನಾನು ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ ಯಾರಿಗಾದ್ರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ಗೊತ್ತಿರೋ ಅಂಥವ್ರಿಗೆ ಯಾರಿಗಾದ್ರೂ ಇದನ್ನು ವಿಡಿಯೋನ ಶೇರ್ ಮಾಡಿ, ಅವ್ರಿಗಾದ್ರೂ ಅನುಕೂಲ ಆಗುತ್ತೆ. ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನ ಈ ಥರ ಎಲ್ಲ ಹುರಿದಾದ ನಂತರ ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ತಣ್ಣಗಾದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸತಿ ಜರಡಿ ಹಿಡ್ಕೊಂಡು ಮತ್ತೊಂದು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೊಂದು ಸರಿ ಜರಡಿ ಇಟ್ಕೊಂಡು ಇದನ್ನು ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಡೈಲಿ ಬೆಳಗ್ಗೆ ಖಾಲಿ ಹೊಟ್ಟೆಲೇ ತೊಗೋಬೇಕು. ಇದನ್ನು ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ಕಾಯಿಸ್ಕೊಂಡ್ಬಿಟ್ಟು 1 ಸ್ಪೂನ್ ಈ ಪೌಡರ್ ಹಾಕ್ಕೊಂಡು ನಿಂಬೆಹಣ್ಣನ್ನು ಹಿಂಡ್ಕೊಂಡು ಇದನ್ನು ಸಿಪ್ಪು ಬೈ ಸಿಪ್ಪು ಕುಡಿಬೇಕು. ಒಂದೇ ಸತಿ ನೀರು ಕುಡಿಯೋ ಥರ ಘಟ ಕುಡಿಬಾರ್ದು. ಕೂತ್ಕೊಂಡು ನಾವು ಕಾಫಿ ಟೀ ಹೇಗೆ ಕುಡಿತೀವೋ ಆ ಥರ ಸಿಪ್ ಬೈ ಸಿಪ್ ಇದನ್ನು ತೊಗೋಬೇಕು. ಆ ಥರ ತೊಗೊಳೋದ್ರಿಂದ ತುಂಬ ಅನುಕೂಲ ಇದೆ. ಯಾಕಂದರೆ ನಮ್ಮ ಥೈರಾಯ್ಡ್ ಗ್ರಂಥಿ ಇರೋದು ಗಂಟಲಲ್ಲಿ. ಹಾಗಾಗಿ ನಾವು ಕುಡಿಯೋ ಅಂಥ ಇದು ಗಂಟಲಿಗೆ ತಾಕಬೇಕು, ಆವಾಗ ಬೇಗ ರಿಸಲ್ಟ್ ಸಿಗುತ್ತೆ. ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಘಟ ಕುಡಿದು ಇಡಬೇಡಿ. ಕಾಫಿ ಟೀ ಕುಡಿಯೋ ಥರ ಸಿಪ್ ಬೈ ಸಿಪ್ ನಿಧಾನಕ್ಕೆ ಕೂತ್ಕೊಂಡು ಸಮಾಧಾನದಾಗೆ ಕುಡಿಬೇಕು ಇದನ್ನು. ಆಮೇಲೆ ಇದಕ್ಕೆ ನೀವು ಕಾಫಿ ಕುಡಿತಾ ಇದ್ರಂದರೆ ಕಾಫಿನ ಖಂಡಿತವಾಗಿ ಸ್ಕಿಪ್ ಮಾಡಲೇಬೇಕು. ಥೈರಾಯ್ಡ್ಗೆ ಕಾಫಿ ಒಳ್ಳೆಯದಲ್ಲ. ಕಾಫಿನಲ್ಲಿ ಕೆಫಿನ್ ಅಂಶ ಇರೋದ್ರಿಂದ ಥೈರಾಯ್ಡ್ಗೆ ಅದು ತುಂಬ ಎಫೆಕ್ಟ್ ಕೊಡುತ್ತೆ. ಹಾಗಾಗಿ ನೀವು ಬೆಳಗ್ಗೆ ಟೈಮ್ ಕಾಫಿ ಕುಡಿತಾ ಇದ್ದರೆ ಕಾಫಿನ ಸ್ಕಿಪ್ ಮಾಡಿ
ಮಾಡಿ ಕಾಫಿ ಸ್ಕಿಪ್ ಮಾಡಿಬಿಟ್ಟು ಈ ಡ್ರಿಂಕನ್ನು ತೊಗೊಳ್ಳಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೀವು ಬೆಳಗ್ಗೆ ಮತ್ತು ಸಂಜೆ 2 ಟೈಮು ತೊಗೋಬೋದು ಇಂಟ್ರೆಸ್ಟ್ ಇದ್ದರೆ. ಇಲ್ಲ ನಾವು ಒಂದೇ ಟೈಮ್ ತೊಗೋತೀವಿ ಅಂದರೆ 1 ಟೈಮಾದ್ರು ತೊಗೋಬೋದು. ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದು ಜರಡಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಸರಿ ಉಳಿದಿರೋ ಅಂಥದ್ದನ್ನು ಮತ್ತೊಂದು ಸರಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ನೋಡಿ ಮಿಕ್ಸಿ ಮಾಡ್ಕೊಂಡು ಬಂದು ಇದನ್ನು ಸಹ ಜರಡಿ ಹಿಡಿದು ಇಟ್ಕೊಳ್ತೀನಿ. ಜರಡಿ ಹಿಡಿದು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಇದನ್ನು ಸರಿ ಸುಮಾರು ನಾನು ಮಾಡಿರೋ ಪೌಡ್ರು 1 ತಿಂಗಳು ಬರುತ್ತಿದ್ದು. 1 ತಿಂಗಳು 1.5 ತಿಂಗಳು ಬಳಸ್ಬೋದು. 2 ಟೈಮ್ ತೊಗೊಂಡ್ರೆ ಬೇಗ ಮುಗಿಯುತ್ತೆ. 1 ಟೈಮ್ ಆದರೆ ಬೇಗ 1 ಟೈಮ್ ತೊಗೊಂಡ್ರೆ ಸ್ವಲ್ಪ 1.5 ತಿಂಗಳು ಬಳಸ್ಬೋದು. ಈ ಥರ ಮಾಡಿ ಇಟ್ಕೊಳ್ಳಿ ಒಂದು ಬಾಕ್ಸ್ಗೆ ಹಾಕಿ. ನಿಮಗೆ ಅನುಕೂಲ ಆಗುತ್ತೆ. ಡೈಲಿ ಮಾಡಿಕೊಂಡು ಅದನ್ನು ಇದು ಮಾಡೋದಕ್ಕಿಂತ ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಆಮೇಲೆ ಇದು ಪೌಡರ್ ತೊಗೊಳ್ಳುವಾಗ ನೀವು ಕಾಫಿನ ಬಿಟ್ಬಿಡಬೇಕು. ಕಾಫಿ ಕುಡಿಯೋಕ್ಕೆ ಹೋಗಬಾರ್ದು. ಮತ್ತು ನಾನು ಹೇಳ್ದಿರೋಂಥ ಪದಾರ್ಥಗಳನ್ನು ಸಹ ತಿನ್ನಬಾರ್ದು. ನೀವು ಊಟದಲ್ಲೂ ಸಹ ನೀವು ಅವಾಯ್ಡ್ ಮಾಡಬೇಕು. ಅಂದರೆ ಹೇಳಿದ್ನಲ್ಲ ನಾನು, ಎಲೆಕೋಸು, ಗೆಡ್ಡೆಕೋಸು, ಬ್ರೋಕಲಿ, ಆಮೇಲೆ ಸೋಯಾ ಪದಾರ್ಥಗಳು, ಸೋಯಾ ಬೀನ್ಸ್ ಇರ್ಬೋದು, ಸೋಯಾ ಹಾಲಿರ್ಬೋದು, ಸೋಯಾ ಸಂಗ್ಸ್ ಇರ್ಬೋದು, ಈ ಥರದವೆಲ್ಲ ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿಬಿಟ್ಟು ಈ ಪೌಡರನ್ನು ತೊಗೊಂಡು ನೀವು ಎಲ್ಲ ತರಕಾರಿ, ಹಣ್ಣುಗಳು, ಆಮೇಲೆ ಬೀಜಗಳು ಹೇಳಿದ್ನಲ್ಲ ಆ ಥರ ಬೀಜಗಳು ನೀವೆಲ್ಲ ತೊಗೊಳ್ಳೋದ್ರಿಂದ ಖಂಡಿತವಾಗೂ ಇದನ್ನು ನೀವು ಥೈರಾಯ್ಡ್ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಯಾಕಂದರೆ ಈಗ ಆಲ್ಮೋಸ್ಟ್ ಏಜ್ ಲಿಮಿಟ್ ಇಲ್ಲ. ಚಿಕ್ಕವ್ರಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಥೈರಾಯ್ಡ್ ಬರ್ತಾಯಿದೆ. ಯಾಕಂದರೆ ಈಗಿನ ಟೆನ್ಷನ್ ಲೈಫ್ ಆಗಿದೆ. ಹಾಗಾಗಿ ಕೆಲವ್ರಿಗೆ ಥೈರಾಯ್ಡ್ ಬಂದು ತುಂಬ ದಪ್ಪ ಆಗೋಗ್ಬಿಡ್ತಾರೆ. ದಪ್ಪ ಆದರೆ ಮಕ್ಕಳೇ ಆಗೋದಿಲ್ಲ. ಕೆಲವ್ರು ಇನ್ನು ಸ್ಟೂಡೆಂಟ್ಗಳಿಗಂತೂ ಪಾಪ ವರ್ಕ್ ಮಾಡೋರಿಗೆ, IT-BTನಲ್ಲಿ ಕೆಲಸ ಮಾಡೋರಿಗಂತೂ ಥೈರಾಯ್ಡ್ ಬಂದುಬಿಟ್ರೆ ತುಂಬಾ ದಪ್ಪ ಆಗೋಗ್ಬಿಡ್ತಾರೆ ಅವರು. ಆವಾಗ ಅವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಶುರುವಾಗುತ್ತೆ. ಆದ್ದರಿಂದ ಈ ಥರ ನೀವು ಕಾಫಿ, ಟೀನ ಅವನ್ನೆಲ್ಲ ಅವಾಯ್ಡ್ ಮಾಡಿ ಈ ಥರ ಡ್ರಿಂಕ್ಸನ್ನು ತೊಗೊಳ್ಳಿ. ಖಂಡಿತವಾಗ್ಲೂ ನೀವು ಈ ಸಮಸ್ಯೆಯಿಂದ ಹೊರಬರ್ಬೋದು. ಹಾಗಾಗಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಅಂದರೆ ನೀವೇನಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನೀವು ಕೂಡ ಇದನ್ನು ಒಂದು ಸತಿ ಟ್ರೈ ಮಾಡಿ. ಇಲ್ಲ ಅಂದರೆ ನಿಮ್ಮ ಗೊತ್ತಿರೋಂಥ ಫ್ರೆಂಡ್ಸ್ ಇರ್ಬೋದು, ರಿಲೇಟಿವ್ಸ್, ಅಕ್ಕಪಕ್ಕದವ್ರು ಯಾರಾದರೂ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗಾದರೂ ಅನುಕೂಲ ಆಗುತ್ತೆ ಅಲ್ವಾ. ಹಾಗಾಗಿ ಈ ಥರ ತೊಗೊಳ್ಳೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಟ್ಯಾಬ್ಲೆಟ್ಸ್ಗಳು ನಾವು ಯಾಕಂದರೆ ಥೈರಾಯ್ಡ್ ಒಂದು ಸತಿ ಬಂದುಬಿಟ್ರೆ ಲೈಫ್ ಲಾಂಗ್ ತೊಗೊಳ್ತಾನೆ ಇರಬೇಕು. ಲೈಫ್ ಲಾಂಗ್ ಮಾತ್ರೆಗಳು ತೊಗೊಳ್ತಾನೆ ಇದ್ದರೆ ಕಿಡ್ನಿಗೂ ಹಾರ್ಟ್ಗೂ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಈ ಥರ ನಾವು ತೊಗೊಳ್ಳೋದ್ರಿಂದ ಅದನ್ನೆಲ್ಲ ಸಮಸ್ಯೆನ ನಾವು ಒಂದು ಬ್ಯಾಲೆನ್ಸ್ ಮಾಡ್ಬೋದು. ಯಾಕಂದರೆ ಥೈರಾಯ್ಡ್ ಬಂದುಬಿಟ್ರೆ ನಮ್ಮ ಬಾಡಿನಲ್ಲಿ ಹಾರ್ಮೋನ್ಗಳು ಇಂಬ್ಯಾಲೆನ್ಸ್ ಆಗೋಗ್ಬಿಟ್ರೆ ಏರ್ ಫಾಲ್ಸ್ ಆಗುತ್ತೆ, ಸ್ಕಿನ್ ವಯಸ್ಸಾದಂಗೆ ಕಾಣಿಸುತ್ತೆ, ಕಣ್ಣು ಕೆಳಗಡೆ ಕಪ್ಪಾಗೋದು, ಬ್ಲಡ್ ಕಮ್ಮಿ ಆಗೋದು, ಆಮೇಲೆ ಮೂಳೆ ಸವೆತ, ಆವಾಗ ಮೂಳೆ ನೋವುಗಳು ಬರೋದು, ಈ ಥರ ಎಲ್ಲ ಕೈ ಕಾಲು ಜೋಮ್ ಬರೋದು, ಈ ಥರ ಎಲ್ಲ ಸೋಂಬೇರಿತನ ಆಗೋದು, ಈ ಥರ ಎಲ್ಲ ಆಗೋಗ್ಬಿಡುತ್ತೆ ಥೈರಾಯ್ಡ್ ಬರೋದ್ರಿಂದ. ಹಾಗಾಗಿ ಈ ಥರ ಕುಡಿಯೋದ್ರಿಂದ ನಾವು ಸ್ವಲ್ಪ ಡೈಲಿ ಆದಷ್ಟು ಎಕ್ಸಸೈಸ್ ಮಾಡಿಕೊಂಡ್ರೆ 1/4 ಗಂಟೆ, ಒಂದು 10 ನಿಮಿಷನಾದ್ರೂ, ಇಲ್ಲಾಂದರೆ ವಾಕಾದರೂ ಸ್ವಲ್ಪ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು. ಡೈಲಿ ನಾವು ಆ್ಯಕ್ಟಿವ್ ಆಗಿ ಇದ್ಕೊಂಡು ನಮ್ಗೆ ವಾಕ್ ಬೇಕಾದ್ರೆ ವಾಕ್ ಒಂದು 10 ನಿಮಿಷ, ಇಲ್ಲಾಂದರೆ ಯೋಗ ಒಂದು 10 ನಿಮಿಷ ಮಾಡ್ಕೊಬೋದು. ಡೈಲಿ ಮಾಡೋಕ್ಕಾಗಲ್ಲ ಅಂದರೆ ವಾರದಲ್ಲಿ ಒಂದು 3 ಸರಿ ಆದರೂ ಅದನ್ನ ಅಳವಡಿಸ್ಕೊಳ್ಳಿ. ಆದಷ್ಟು ಆ್ಯಕ್ಟಿವ್ ಆಗಿರಿ. ಎಲ್ಲರ ಜೊತೆ ಬೆರೀರಿ. ಎಲ್ಲ ಕಡೆ ಮನಸ್ಸನ್ನು ಯಾವಾಗೂ ನಾವು ಬೇಜಾರಾಗಿ ಇಟ್ಕೊಳ್ಬಾರ್ದು. ಥೈರಾಯ್ಡ್ ಅದೇ ನಾವು ಮನಸ್ಸು ಹೇಗಿರುತ್ತೋ ಹಾಗೆ ಥೈರಾಯ್ಡನ್ನ ನಾವು ಜಾಸ್ತಿ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ಸ್ವಲ್ಪ ಖುಷಿಯಾಗಿರಬೇಕು, ಎಲ್ಲರ ಜೊತೆ ಬೆರೀಬೇಕು, ಒಳ್ಳೊಳ್ಳೆ ಫುಡ್ಗಳನ್ನು ತಿನ್ನಬೇಕು. ಈ ಥರ ಡ್ರಿಂಕನ್ನು ತೊಗೊಂಡ್ರೆ ಖಂಡಿತವಾಗೂ ಥೈರಾಯ್ಡನ್ನ ನಾವು ಗುಣಪಡಿಸ್ಬೋದು. ಅದಕ್ಕೆ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇದೇನಾದರೂ ಯೂಸ್ ಆಗುತ್ತೆ ಅಂದರೆ ಖಂಡಿತವಾಗೂ ಯೂಸ್ ಮಾಡಿಕೊಳ್ಳು. ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನ್ನ ಉದ್ದೇಶ. ಹಾಗಾಗಿ ನನ್ನ ಚಾನಲಲ್ಲಿ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೀನಿ. ಹೆಲ್ತ್ ಬೆನಿಫಿಟ್ಟಿಗೆ ಸಂಬಂಧಪಟ್ಟಂಥವು, ಆಮೇಲೆ ಅಡುಗೆಗಳಷ್ಟೇ ಒಳ್ಳೆಯೂ ಫಾಲೋ